ನಮಸ್ಕಾರ ವೀಕ್ಷಕರೇ. ಈಗಂತೂ ಕನ್ನಡದಲ್ಲಿ ಸ್ಲ್ಯಾಂಗ್ ಲ್ಯಾಂಗ್ವೇಜಸ್ಸೇ ತುಂಬ ಬಳಸ್ತಾ ಇದ್ದೀವಿ. ಅದರಲ್ಲಿರುವ ಒಂದು ಪದ ಅಂದರೆ ಸಖತ್. ಈ ಸಖತ್ ಎಂಬ ಪದ ಅರ್ಥ ನಿಜವಲ್ಲೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಬನ್ನಿ ಈ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ನಿಮ್ಗೆ ಇಲ್ಲೊಂದು ಮನೆ ಕಾಣಿಸ್ತಾ ಇದೆ, ಇಲ್ಲಿರೋರಿಗೆ ಕೇಳೋಣ ಸಖತ್ ಎಂಬ ಪದ ಅರ್ಥ ಏನು ಅಂತ. ಅವ್ರಿಗೆ KQ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. KQನಾ? ಅದೇ ರೀ ಕನ್ನಡ ಕೋಶಂಟ್. ನಿಮ್ಗಿದ್ಯಾ? ಮುಚ್ಕೊಂಬ ಬನ್ನಿ ವೀಕ್ಷಕರೇ. 2 ಫ್ಲೋರ್ ಮನೆನಾ? ಹಾಂ, 2 ಫ್ಲೋರ್. ನಡೀರಿ ಬನ್ನಿ ಬನ್ನಿ ಬನ್ನಿ. ಮೇಲೆ ಹೋಗೋಣ ಬನ್ರಿ. ಮೇಲೆ ಹೋಗೋದಾ? ಬನ್ನಿ 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 ಬನ್ನಿ. ಓ, ಇನ್ನೊಂದು ಫ್ಲೋರ್ ಇದೆ ಅನ್ಸುತ್ತೆ ರೀ. 2 ಫ್ಲೋರ್ ಬನ್ರಿ. 2 ಫ್ಲೋರ್. ಯಾರು ಬರ್ತಾರೆ? ಬಸವರಾಜು, ನಿನ್ ಕೈ ಚಡ್ಗ ಸ್ವಲ್ಪ ತೋರ್ಸಪ್ಪ. ಇದು ಇಲ್ಲೇ ಇದೆ ಕೀ. ಅದು ನಮ್ಮ ಬಸವರಾಜು ಅಂದ್ರೆ. ಇಲ್ಲಿ 5 ಜನ ಯೂತ್ಸ್ ಇದಾರೆ. ಒಬ್ಬ ಅಂತೂ ಇಲ್ಲಿ ಡ್ರಮ್ಸ್ ಮುಂದೆ ಕೂತ್ಕೊಂಡು ಗಿಟಾರ್ ನುಡಿಸ್ತಾ ಇದ್ದಾನೆ. ಅದೇನು ಅಂತ ಅವನಿಗೆ ಅರ್ಥ ಆಗ್ಬೇಕು. ಇನ್ನೊಬ್ಬ ಫೇಸ್ಬುಕ್ ಅಲ್ಲಿ ಯಾವ್ದೋ ಗೇಮ್ ಆಡ್ತಾ ಇದ್ದಾನೆ. ಅದೇನು ಉದ್ದಾರ ಆಗ್ತಾನೆ ನಂಗಂತೂ ಗೊತ್ತಿಲ್ಲ. ಇನ್ನೊಬ್ಬ ಇಲ್ಲಿ ರಾತ್ರಿ ಆದ್ರೂ ಮಾಡ್ಕೊಂಡಿದ್ದಾನೆ. ಅವನಿಗಾದ ಗಾಳಿ ಬಿಡಿಸ್ತಾ ಇದ್ದಾನೆ. ಬೆಳಗ್ಗೆ ಅದೇನು ಕೆಲ್ಸಗಳು ಮಾಡ್ತಾನೆ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲೊಬ್ಬ ಇಲ್ಲಿ ನೋಡ್ರಿ ಏರೋಬಿಕ್ಸ್ ಮಾಡ್ತಾನೆ. ಅವ್ನು ಸಣ್ಣಾಗ ಅಂತೂ ಕಾಣಿಸ್ತಾ ಇಲ್ಲ, ಆದ್ರೆ ಏನೋ ಟ್ರೈ ಮಾಡ್ತಾನೆ. ಟ್ರೈ ಮಾಡಲಿ. ಬನ್ನಿ ವೀಕ್ಷಕರೇ, ಇವ್ರನ್ನೆಲ್ಲ ಕೇಳೋಣ ಆ ಪದದ ಅರ್ಥ ಏನಂತ ತಿಳ್ಕೊಂಡಿದ್ದಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಎಂಡ್ರಿಕ್ ಭಾವೆ ಅಂತ. ಎಂಡ್ರಿಕ್ ಭಾವೆ, ಓಕೆ. ಸರ್, ಈ ಸಖತ್ ಎಂಬ ಪದ ಅರ್ಥ ಏನು ಅಂತ ಅನ್ಸುತ್ತೆ ನಿಮ್ಗೆ? ಸಖತ್ ಅಂದ್ರೆ ಆಸಮ್. ಆಸಮ್, ಯಾ. ಓಕೆ ಓಕೆ. ನೆಕ್ಸ್ಟ್ ಬನ್ನಿ, ಅಲ್ಲಿ ಒಬ್ರು ಏರೋಬಿಕ್ಸ್ ಮಾಡ್ತಾರೆ, ಅವ್ರನ್ನ ಕೇಳೋಣ ಸಖತ್ ಎಂಬ ಪದ ಅರ್ಥ ಏನು ಅಂತ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಶ್ರೇಯಸ್ ವಸಿಷ್ಠ ಅಂತ. ಶ್ರೇಯಸ್ ವಸಿಷ್ಠ. ಸರ್, ಅದೇ ನಾನು ಕೇಳಿಸ್ಕೊಂಡ್ರಲ್ಲ ನೀವು? ಇಲ್ಲ, ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಳ್ಳಿಲ್ಲ. ಓಕೆ. ಸಖತ್ ಎಂಬ ಪದ ಅರ್ಥ ಏನು? ಸಖತ್ ಅಂದ್ರೆ ಚೆನ್ನಾಗಿದ್ದೀರಾ? ಸಖತ್ ಅಂದ್ರೆ ಸಖತ್ತು. ಸಖತ್ ವಾನ್ನೇ ಮಾಡ್ತಾರ ನನ್ನ ಈ ರಂಡಿ. ಓ, ಈ ಕಡ. ನಮಸ್ಕಾರ ಸರ್. నమస్కారం. అదే సార్, సఖత్ ఎంబ పద అర్థం. సఖత్ అంటే చూడండి, ఇప్పుడు వాడు ఒక తప్పు చేసిన దానికి అంజనాన్ని చుట్టేసుకున్నాం. ఇది సఖత్ అంటే. ಏನೋ ಹೇಳಿದ್ರು ಅರ್ಥ ಆಗಿಲ್ಲ. ಓಕೆ ಸರ್. మమ్మల్ని ఏం అడుగుతారు? మా పండితుల్ని అడగండి. ಇದಾ ಅದಾ? ಪಂಡಿತ್ರೆ ಪಂಡಿತ್ರೆ ಸರ್, ಅದೇ ಇದು ಸರ್ ಅದೇ ಇದು ಸಖತ್ ಎಂಬ ಪದ ಅರ್ಥ ಏನು? ಸಖತ್ ಎಂಬ ಶಬ್ದವು ಅರಬಿಯ ಸಖತ್ ಎಂಬ ಶಬ್ದದಿಂದ ಬಂದಿದೆ. ಇದಕ್ಕೆ ಮೂಲದಲ್ಲಿ ಗಟ್ಟಿಯಾದ, ಬಿಗಿಯಾದ, ಭದ್ರವಾದ, ಒರಟಾದ ಎಂಬ ಅರ್ಥವಿದೆ. ಈಗ ಕನ್ನಡದಲ್ಲಿ ತೀವ್ರವಾದ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿತ್ತು. ಈಗ ಇದು ಉತ್ತಮವಾದ, ಶ್ರೇಷ್ಠವಾದ ಎಂಬ ಅರ್ಥದಲ್ಲಿ ಉಪಯೋಗವಾಗುತ್ತಿದೆ. ಓ ಪಂಡಿತರೆ, ನಿಜ ತಮ್ಮ ಉತ್ತರ ಕೇಳಿ ನಂಗಂತೂ ತುಂಬಾನೇ ಖುಷಿ ಆಯ್ತು. ಇಂಟರ್ವ್ಯೂ ಮಾಡ್ಬೇಕು ಅಂತ. ಇಂಟರ್ವ್ಯೂ ಎಲ್ಲ ಆಗಲ್ಲಪ್ಪ. ಅಲ್ಲ, ಇವಾಗ ನೀವು ಹೇಳಿದ್ದು GB ಅವ್ರು ಬರ್ತೀರಾ? ನಿಘಂಟುನಲ್ಲಿ ಇದೆ ಅಲ್ಲ? ಇಲ್ಲಪ್ಪ, ನಂದೇ ಗಂಟು. ನಿಮ್ದೇ ಗಂಟ? ಅಲ್ಲ, ಒಂದ್ ಸೆಕೆಂಡ್ ನಿಮಿಷ ಹೇಳಿ. ಬರ್ತೀನಿ. ಎಲ್ಲಿಗೆ ಬರ್ತೀರಾ? ನಿಜ ಮಾಡ್ತಾ ಇರ್ರಿ ಸರ್. 1 ಸೆಕೆಂಡ್ ಸರ್. ಪಂಡಿತರೆ, ಒಂದೇ ನಿಮಿಷ. ಅದೇ ಬೇಗ ಪಾಪ. ನಮ್ಮ ಸಹ ಪ್ರತಿನಿಧಿ ಪಂಡಿತರು ಉತ್ತರ ಕೇಳಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಸುಧಾರಿಸ್ಕೊಳಕ್ ಹೋಗಿದ್ದಾರೆ. ಕ್ಯಾಮ್ರಾಮನ್ ಕ್ಯಾಮ್ರಾ ಜೊತೆ ಬಸವರಾಜು ಮತ್ತು ಆದಿತ್ಯ. నా పేరు ఫేస్బుక్ రాఘవేంద్ర అని బాగా ఏంటి